ಏನಂಗೆ ಬ್ರಹ್ಮಮ್ಮ ಮಗಂದು ಲಗ್ನ ಮಾಡಕತ್ತಿದ್ದಿ ಇನ್ನೇನು ಖುಷಿಯಲ್ಲ ಆರಾಮಲ್ಲ ಆರಾಮದ್ದಿಲ್ಲಂಗೆ ಒಬ್ಬ ಹೊಟ್ಟೆ ಸಿಗೋದೇ ಇಲ್ಲ ನೀನು ಹೊಟ್ಟೆ ಬರೋದಿಲ್ಲ ಏನಿಲ್ಲ ಗುಡಿಗೆ ಬರೋಲ್ಲ ಏನಿಲ್ಲ ಆರಾಮದ್ದಿಲ್ಲವ. ಎಲ್ಲರಿಗೂ ನಮಸ್ಕಾರ. ನಾವೊಂದು ಈ ಒಂದು ವಿಡಿಯೋದಲ್ಲಿ ನಮ್ಮ ಶಿವಲಿಂಗಯ್ಯನ ಮದುವೆ ಒಂದು ಮಾತುಕತೆ ಭಾಗವನ್ನು ತೋರಿಸ್ತಾ ಇದ್ದೀವಿ. ಇದರಲ್ಲಿ ಕಷ್ಟಪಟ್ಟು ಇಷ್ಟೊಂದು ಕ್ಯಾರೆಕ್ಟರ್ಗಳನ್ನ ಕೂಡಿಸಿದ್ದೀನಿ ನಾನು. ಇದರಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ತೊಗೊಳಕ್ಕಾಗಿಲ್ಲ, ಸೊ ಹಂಗಾಗಿ ಅವರೆಲ್ಲ ಹೊರಗಡೆ ನಿಂತಿರ್ತಾರೆ, ಮಿಕ್ಕಿದ್ದೆಲ್ಲ ಮಾತುಕತೆ ಇಲ್ಲ ಆಗುತ್ತೆ. ಸೊ ದಯಮಾಡಿ ಎಲ್ಲರೂ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಹ್ಞೂ ರೀ ತಾತನವ್ರ, ಏನು ಮಾಡೋದ್ರಿ, ಆಯ್ತು ಇನ್ನೂ ವಯಸ್ಸಾತಿ, 4 ಮಂದಿ ಗಂಡು ಮಕ್ಕಳು ಒಬ್ಬ ಹೆಣ್ಮಗಳು ಈ ತಗೋತೀನಿ ಲಗ್ನ ಮಾಡಿದಂದ್ರೆ ಎಲ್ಲರೂ ಲಗ್ನ ಮಾಡ್ದಂಗೆ ಆಗ್ತೈತೆ. ಎಲ್ಲಿರಿ ಅವಾಗ ನಂಗೆ ಆರಾಮ ಇರಲ್ಲ ಒಟ್ಟ ನನಗೇನು, ಎಲ್ಲಿಗೆ ಕುಡಿ ಬರಮ್ಮ ಏನು ಎಲ್ಲಿಗೆ ಬರೋಕ್ಕಾಗಲ್ದು, ಎಲ್ಲಿಗೆ ಅಡ್ಡಾಡೋಕ್ಕಾಗಲ್ದು. ಆರಾಮದೇನು ರೀ ತಾತನವ್ರ, ಇದೊಂದು ಮದುವೆ ನಡೆಸ್ಕೊಟ್ಬಿಟ್ರೆ ಊರಾಗ ಮಂದಿ ಎಲ್ಲ ಸೇರಿ ಇದ್ದಾರೆ ಬುದ್ಧಿವಂತರು, ಇದೊಂದು ಮದುವೆ ಚಲೋ ನಡೆಸ್ಕೊಟ್ಬಿಟ್ರೆ ಆಯ್ತು, ಎಲ್ಲ ಇದಾಯ್ತಪ್ಪ ಅಂದ್ರೆ ಮಾಡಿಕೊಟ್ಬಿಟ್ರೆ ನೀವೆಲ್ಲ ನಿಮ್ಮ ಆಶೀರ್ವಾದ ರೀ ತಾತನವ್ರ. ನಮ್ದೇನಿಲ್ಲವ ಬ್ರಹ್ಮಮ್ಮ, ನೀನು ಊರಾಗ ಹಿರಿಯಕ್ಕಿದ್ದಿ, ಊರು ಹಿರಿಯ ಮನುಷ್ಯರು ನೀನು, ನಿಂದ ನಿಂತಳ ನಮ್ಮ ಮಾದಮ್ಮ, ಇಬ್ಬರು ಹಿರಿಯರು, ನೀವು ಹಿರಿಯ ಜೀವಿಗಳು, ನೀವು ಆರಾಮಿದ್ರೆ ಊರು ಆರಾಮಿದ್ದಂಗೆ ಆಯ್ತು. ಹೇಳಿ ಮಾತುಕತೆ ಮಾಡಿದ್ದು ಮೇಡಮ್ ಹೇಳ್ರಪ್ಪ, ಇನ್ನು ಏನೇನು ಕತಿ ಹೆಂಗೆ ಏನು ಯಾರ್ಯಾರಿಗೆ ಹೆಂಗೆ ಐತೆ ಮನುಷ್ಯನಾಗ ಏನಂತ ಹೊರಗೆ ಹಾಕ್ಬಿಟ್ರಲ್ಲ. ಶಿವಪ್ಪ ಯಾರು ಹುಡುಗಿ ತಂದೆ ಯಾರು ಬೀಗ್ರಿ ಯಾರು ಸ್ವಲ್ಪ ಎಲ್ಲ ಪರಿಚಯ ಮಾಡಿಸ್ಕೊಡ್ಬಿಡ್ದನ. ಮೂರಿ ಅಜ್ಜಾರು ಈ ಕಡೆ ನಾನು ಬಾಲಕ್ ಕುಂತಾರಲ್ರಿ, ಇವರ ಹುಡುಗಿ ಅಲ್ಲಿ ಇಲ್ಲ ಅಂತ ಅದಲ್ರಿ, ಅವ್ರ ಅಪ್ಪ ರೀ, ಇವ್ರ ಹೆಸರು ಶಾಣಪ್ಪ ಅಂತ. ಇವ್ರಿಗೆ ಒಂದು ಹೆಣ್ಣು ಇನ್ನೊಂದು ಗಂಡು ಹುಡುಗ ಐತ್ರಿ, ನಿಂತಲ್ರಿ ಅದ ಹುಡುಗ. ಇವರು ಅದೇ ಇವ್ರು ನೋಡ್ಕೊಂಬಂದಿವ್ರಿ ಒಂದ್ಸಲ, ಅವ್ರೂ ಬಂದಿದ್ರು. ಒಂದ್ಸಲ ಬಂದಾಗ ಏನೋ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಒಂಚೂರು ವ್ಯತ್ಯಾಸಾಗಿ ಒಳ್ಳೆಯಾಗಿದ್ರು. ಮತ್ತು ಏನಾಗೈತೆ ಎಲ್ಲ ಏನು ಅಂತೇಳಿ ನಾವೆಲ್ಲಷ್ಟು ಮತ್ತೆ ಕರ್ಕೊಂಡೋಗಿ ಇದು ಮಾಡಿದ್ವಿ. ಮಾಡಿಂದು ಇವಾಗ ಎಲ್ಲಷ್ಟು ಅವ್ರಿಗೂ ಇದಾಗೈತೆ, ಅದಕ್ಕೆ ಮಂತನ ನೋಡ್ಕೊಂಡು ಹೋಗಂತ ಬಂದಾರ. ಈಗ ಅದೇ ತಾತನಾರ ನೋಡ್ಬೇಕ್ರಿ ಏನಂತಾರಂತ. ನಮಸ್ಕಾರ ಅಜ್ಜರ, ನಾನು ರೀ ಹುಡುಗಿ ತಂದಿರಿ, ನೋಡ್ಕೊಂಡು ಅವ್ರು ಬಂದಿದ್ರು ಒಂದ್ಸಲ ನೋಡೋಕೆ, ನಮಗೆಲ್ಲ ಹೋಗಿ ಇದಾಗಿತ್ತು, ಇಷ್ಟ ಆಗಿತ್ತು. ಆಮೇಲೆ ಒಂದ್ಸಲ ಬಂದಾಗ ಏನೋ ಸ್ವಲ್ಪ ಊರಾಗ ಬಂದಿರ್ತಾರಲ್ರಿ, ಏನೋ ಸ್ವಲ್ಪ ಇಲ್ಲದ ಇದಾಗಿ ಗೊತ್ತಾಗಲಾರ್ದಾಗಿತ್ತು. ಮತ್ತು ಈಗ ಒಳ್ಳೆ ಅದಕ್ಕೆ ನಾವೇ ಬಂದಿವಿ. ಮಂತೆನೆಲ್ಲ ನೋಡಿದ್ರಿ ಅಜ್ಜರ, ಏನೋ ತೊಂದರೆ ಇಲ್ಲ, ಎಲ್ಲ ಚಲೋ ಐತೆ, ಎಲ್ಲಷ್ಟು ಇದೈತೆ. ಹುಡುಗನೂ ಚಲೋ ಅದನ, ಮಂತೆನೂ ಚಲೋ ಐತೆ, ಒಳ್ಳೆ ಮಂತೆನ, ನಮ್ದೇನು ಅಭ್ಯಂತರ ಇಲ್ಲ ತಾತ. ಮುಂದಿನ ಮಾತುಕತೆ ಬಗೆಹರಿಸ್ರಿ, ಏನಂತ್ರಿ ಊರಾಗ ಹಿರಿಯರು ಹೇಳ್ರಿ, ನೋಡಮ್ಮ ಹೆಂಗೈತಿ ಏನು ಕತೆ ಅಂತಂದು ಮಾತುಕತೆ ಆಡಮ್ರಿ. ಈಕಿ ನನ್ನಿಂದ ಕುಂತಾಳಲ್ರಿ, ಈಕಿ ನಮ್ಮ ಮನೆಕ್ರಿ, ನನಗೆ ಅದ ಒಂದು ಹುಡುಗ ನಿಮ್ಮಿಂದ ನಿಂತಂದ್ರೆ ಒಂದು ಗಣ ಮಗ್ರಿ. ಹೌದೇನಪ್ಪ, ಆಯ್ತು ತಗೋರಿ. ಸಂಗಪ್ಪ ನೋಡು, ಮಾತಾಡು, ಊರಾಗ ಇರತ್ ನೀನು ನಾನು ಮಾತಾಡ್ಬೇಕಂತೇನಿಲ್ಲ, ನೀನು ಮಾತಾಡಿ ಏನ್ರ ಒಂಚೂರು. ಏನ್ರಿ ಅಜ್ಜರ, ನಾನೇ ಇರತ್ರಿ, ನೀವು ಹಿರಿಯರದಿರ್ರಿ, ನಮ್ದೇನೈತೆ, ಊರಾಗ ಹಿರಿಯರು ನೀವಪ್ಪ, ನೀವು ಮಾತಾಡ್ರಿ, ನೀವು ಇದೆಲ್ಲ ಬಗೆಹರಿಸಿ ಮಾತಾಡ್ರಿ. ನಾನು ಮಾತಾಡ್ತೀನಿ ತಾತ, ನೀವು ಮಾತಾಡ್ರಿ ಫಸ್ಟ್, ಏನು ಯಾಕಡೆ ಹೆಂಗೈತಿ ಕೇಳ್ಕೇರಿ, ಮುಗಿಸ್ಬಿಡಮ್ಮ. ಅದೇನೋ ಏನೋ ಒಂದೈದ್ರೆ ಮುಗಿಸ್ಬಿಡಮ್ಮ, ಆಯ್ತು ಅಷ್ಟೇ. ಒಳ್ಳೆ ನಾನು ಹೇಳ್ತೀನಿ ನೋಡಿ ಶಿವಪ್ಪ, ಏನೀಗ ಮಾತುಕತೆ ಆಡಕತ್ತೀರಲ್ಲ, ಈ ಮಾತುಕತೆದಾಗ ಎಲ್ಲ ಮುಗಿಸ್ಬಿಡ್ರಿ. ಮತ್ತೆ ಇನ್ನೊಂದ್ಸಲ ಹೋಳಿಗೊಣದು ಎಂಗೇಜ್ಮೆಂಟ್ ಅವೇನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಇಬ್ಬರಿಗೆ ಒಪ್ಪಿಗೆ ಇತ್ತಪ್ಪಂದ್ರೆ ಇವತ್ತು ಹೋಳಿಗೊಂಡು ಬಿಡ್ರಿ, ಏನು ಇದಾಗಲ್ಲ, ಏನಾಗಲ್ಲ. ಒಳ್ಳೆ ಇಟ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ್ರಿ. ಈಗೇನು ಇವತ್ತು ತುಂಡು ಹೋದ್ರಪ್ಪ ಅಂದ್ರೆ ಹೋಳಿಗೆ, ಮತ್ತು ಒಮ್ಮೆಲೆ ಮದುವೆ ಮಾತುಕತೆ ಎಲ್ಲ ಮದುವೆ ಎಲ್ಲಷ್ಟು ಮುಗಿಸ್ಕೊಂಬಿಡ್ರಿ. ಮುಗಿಸ್ಕೊಂಡು ದಿನ ಎಲ್ಲ ದಿನ ನೋಡೋವೆಲ್ಲ ಮುಂದಿಟ್ಕೊಂಡ್ರಿ. ಇವತ್ತೇನೈತಿ ಎಲ್ಲಷ್ಟು ಮಾತುಕತೆ ಎಲ್ಲ ಮುಗಿಸ್ಕೊಂಬಿಡ್ರಿ. ನಂದಂತೂ ಹಿಂಗೈತಿ ನೋಡು ಅಭಿಪ್ರಾಯ. ನಿಮ್ದು ಹೆಂಗೈತಿ ಮತ್ತೆ ಏನಂತ ಶಿವಪ್ಪ ಹೇಳ್ರಿ, ನೀವು ಶಣಪ್ಪರು ಏನಂತೀರಿ? ಊರಿ ಹಿರಿಯರ ಕರೆಕ್ಟ್ ಐತೆ ನೀವು ಹೇಳೋದನ್ನ. ಮತ್ತೆ ಯಾಕ್ರಿ ಒಳ್ಳೆ ಹೋಗೋದು ಬರೋದು ಇದು ಮಾಡೋದು ಎಲ್ಲಷ್ಟು ಮುಗಿಸ್ಬಿಡ್ರಿ. ಇವತ್ತ ಮಾತುಕತೆ ಒಳಗೊಳೋದನ್ನು ಮುಗಿಸ್ಬಿಡಮ್ಮ. ನಮ್ಮ ಕಡೆ ಏನಿದಿಲ್ಲ, ನಾವು ಊರಾಗ ಮಂದಿನ ಕರ್ಕೊಂಬಂದಿವಿ. ಈ ಕಡೆ ಕುಂತಾರಲ್ಲ ಇವರೆಲ್ಲ ನಮ್ಮ ಕಡೆ ಮಂದಿ, ಇನ್ನೊಂದು ಸ್ವಲ್ಪ ಮಂದಿ ಹೊರಗೆ ನಿಂತಾರಲ್ಲಿ, ಎಲ್ಲ ಮುಗಿಸ್ಬಿಡಮ್ಮ ತಗೋರಿ. ಅದ್ರಾಗ ಏನಿಲ್ಲ, ನಾವು ಹಂಗೆ ಇದು ಮಾಡ್ಕೊಂಬಂದಿ. ಆಯ್ತು ತಗೋರಿ, ನಾವು ನಷ್ಟ ಮಾಡಮ್ಮ. ನಮ್ದನ್ನೇನು ಇದಿಲ್ರಿ, ಮಾಡಿಬಿಡಮ್ರಿ. ಏನು ಮಾತುಕತೆ ಎಲ್ಲ ಇದಾಯ್ತಪ್ಪ ಅಂದ್ರೆ, ಇಬ್ಬರಿಗೆಲ್ಲ ಇದಾಯ್ತಪ್ಪ ಅಂದ್ರೆ ಮಾತುಕತೆ ಮುಗಿಸಿ ಆ ಕಡೆ ಹೋಳಿಗೆ ಉಂಡು ಬಿಡಮ್ರಿ. ಅವ್ರಿಗೆ ಒಪ್ಪಿಗೆ ಐತೆ ಅಂದ್ರೆ ನಮಗೂ ಹಂಗೇನಿಲ್ಲ, ಇವತ್ತು ಹೋಳಿಗೆ ಬಿಡಮ್ರಿ. ಏನಂತೀನಿ ಆಗ ನಷ್ಟ ಮಾಡಮ್ಮ. ಹೆಂಗ ಏನು ಇನ್ನೊಂದಿನ ಇಟ್ಕೊಳ್ಳಮ್ಮ ಹೋಳಿಗೊಣದು, ಹೆಂಗಂತೀರಿ ನೋಡಿ ನೀವು, ಯಾವಾಗ ಏನಂತೀವಿ? ಅಣ್ಣ ಮತ್ತೆ ಯಾಕೆ ಒಳ್ಳೆ ಬೆಳೆ ಈಗಾಗಲೇ ಹೋಗಿ ಬಂದ್ವಿ, ನಾವೆಲ್ಲರೂ ಹೋಗಿ ಬಂದ್ವಿ, ಅವರು ಬಂದಾರ. ಈಗ ಮತ್ತೆ ಮುಗಿಸ್ಬಿಡಮ್ಮ ಎಲ್ಲಷ್ಟು. ಒಳ್ಳೆ ಇನ್ನೊಂದ್ಸಲ ಹೋಳಿಗೊಣಕ್ಕೆ ಹೋಗೋದು, ಅವರು ಬರೋದು ಇವೆಲ್ಲ ಬೇಡ. ಇವತ್ತು ನೋಡ್ರಿ ಅವರಿಗೆ ತಾತನವ್ರು ಮಾತಾಡ್ತಾರೆ, ತಾತನವ್ರು ಮಾತಾಡಿಂದ ಅವ್ರು ಹಿರಿಯರು ತಾತನವ್ರು ಅಜ್ಜಾರು ಮಾತಾಡಿಂದ ಅವರಿಗೆಲ್ಲ ಇಬ್ಬರು ಕಡೆ ಪರಸ್ಪರ ಕುಂತು ಮಾತಾಡಿಂದ ಎಲ್ಲ ಇದಾಯ್ತಪ್ಪ ಅಂದ್ರೆ ಹೋಳಿಗೊಣದನ್ನು ಮತ್ತೆ ಸಂಗಪ್ಪಣ್ಣನ ಹೋಳಿಗೊಣ ಬಂದಲ್ಲ ಹತ್ತನೇ ಇರತ್ತೆ ಊರಾಗ, ಅಷ್ಟ ಮಾಡಿಬಿಡಮ್ರಿ. ಅವ್ರಿಗೇನು ಮತ್ತೆ ಏನು ಇದಿಲ್ಲ ಅಂತ ಎಲ್ಲ ಹೋಳಿಗೊಂಡು ಬಿಡಮ್ರಿ. ಒಳ್ಳೆ ಅಡ್ಡಾಡೋದು ಬೇಡ, ಮುಗಿಸಮ್ರಿ ಎಲ್ಲ ಕೆಲಸಗಳು. ನಾಗಮ್ಮ ಆಯ್ತು ಹೇಳೋದು ಅಷ್ಟೇ. ಊರಾಗ ಮತ್ತೇನು ಮತ್ತೆ ಹಿರಿಯರಿಗೆ ಅಷ್ಟು ಮರ್ಯಾದೆ ಕೊಡ್ತೀರಿ ನೀವು. ಪಾಪ ನಿಮ್ಮಂತೇನಿದ್ದ ನಿಮ್ಮ ಅಪ್ಪ ಆಯ್ತು, ನಿಮ್ಮ ಅವ್ವ ಆಯ್ತು, ಎಲ್ಲರೂ ಅಷ್ಟಿದು ಮಾಡ್ಕೊಂತ ಬಂದಾರ. ಅಷ್ಟೇ ಮಾಡಮ್ಮ ತಗೋರಿ. ಆಯ್ತು ಸಂಗಪ್ಪ ಮಾತಾಡಿ ಉಳ್ದದ್ದು ಏನಂತ. ಹ್ಞೂ ರೀ ತಾತ, ಮಾತಾಡ್ತೀನಿ ತಗೋರಿ.
ನೋಡ್ರಿ ಇವ್ರಿಗೆ 4 ಮಂದಿ ಗಂಡ್ಮಕ್ಳು ಅಮ್ರಮ್ಮಗ ಅವರಪ್ಪ ತೀರ್ಕೊಂಡಾನ 4 ಮಂದಿ ಗಂಡ್ಮಕ್ಳು 3 ಲಗ್ನ ಆಗೈತೆ ಇನ್ನೊಬ್ಬತ್ತು ಬಂದಿಲ್ಲ ಅಲ್ಲಿದ್ರ ಕೌತಳದಾಗ ದಣ್ಯರ ಮನೆ ಕೆಲಸ ಮಾಡ್ತಾನಂತ ಅತ್ ನೆಲಿಗೆ ಕಳಿಸ್ಯಾರಂತ ದಣ್ಯರು ಆತ ಬಂದಿಲ್ಲ ಹಂಗಾಗಿ ಈಗ ಸದ್ಯಕ್ಕೆ ಇಬ್ಬರು ಅದರ ಇಬ್ಬರಿಗಿಲ್ಲ ಆತ ಶಿವಪ್ಪ ಅದನಲ್ಲ ಆತಗ ಈಗ ಹೆಂಡ್ತಿ ಅಡಕ್ಕೆ ಹೋಗ್ಯಾಳ ಊರಾಗದ ಅಡಕಿ ಈ ಸಿದ್ದಪ್ಪನ ಲಗ್ನ ಐತೆ ಇಲ್ಲಿ ತಳಲಕ್ಕಿನ ಶಾಣಮ್ಮಕ್ಕಿ ಹೆಂಡ್ತಿ 3ನೇದ ತಂತ್ರ ಬಂದಿಲ್ಲ ಈತ ಶಿವಲಿಂಗ ನನ್ನ ಬರ 4ನೇದ ಕುಂತ ಆತಗ ಈಗ ಮದುವೆ ಇದು ನಿಶ್ಚಯ ಮಾಡಕತ್ತಿರೋದು ಒಬ್ಬ ಹೆಣ್ಮಗಳ ನಾಗಮ್ಮ ಅಂತ ಇಲ್ಲದಳ ಅಲ್ಲಿಂದ ತೊಡಕಿನ ನಾಗಮ್ಮ ಪಾಪ ಗಂಡನ ಸ್ವಲ್ಪ ಒಂಚೂರು ತೊಂದರೆ ಐತೆ ಅಮ್ಮ ಹಂಗಾಗಿ ಇಲ್ಲೇ ತವ್ರ ಮನೆಗೆ ಬಂದದಳ ಮಗನ ಕರ್ಕೊಂಡು ಈ ಮತ್ತು ಇವ್ರದ್ದು ಹಿಂಗೆ ಐತಪ್ಪ 10 ಎಕರೆ ಹೊಲ ಐತೆ ಒಂದು ಮನೆ ದೇವನಂತ ಮನೆ ಐತಿದೆ ದೊಡ್ಡ ಮನೆ ಮತ್ತು ಶಿವಪ್ಪನ ಹೋಟ್ಲ್ ಐತೆ ಈ ಸಿದ್ದಪ್ಪನಲ್ಲಿ ದಣ್ಯರ ಮನೆ ಕೆಲ್ಸಕ್ಕೆ ಹೋತಾನ ನಿಲಗಲಾಗ ನಮ್ಮ ಬಗಲ ಪಕ್ಕದೂರಾಗ ಈ ಶಿವಲಿಂಗ ಅಂತರೂ KBA ಕೆಲಸ ಮಾಡ್ತಾನೆ ಗೌರ್ಮೆಂಟ್ ಸರ್ಕಾರಿ ನೌಕರಿ ಇಷ್ಟ ಐತೆ ನೋಡಿ ಇವ್ರ ಕುಟುಂಬದ ಬಗ್ಗೆ ವಿವರ ಗೊತ್ತೈತೆ ಆಗಲ್ಲ ಮತ್ತು ಇದು ಹಿರಿಯರು ಕುಂತಾಗ ಮಾತಾಡ್ಬೇಕಲ್ಲ ಅದಕ್ಕೆ ಹೇಳಕತ್ತೀನಿ ಮತ್ತು ಇದಕ್ಕೆ ಹುಡುಗ ಶಿವಲಿಂಗ ಕೊಡೋಕೆ ನಿಮ್ಗೆ ಒಪ್ಪಿಗೆ ಐತೆ ಹೆಂಗೆ ಹೇಳ್ಬಿಡ್ರಿ ಒಪ್ಪಿಗೆ ತಪ್ಪಂದ್ರೆ ಮುಂದೊಂದು ಮಾತಾಡಮ್ರಿ ಊರು ಹಿರಿಯರ ನಮಗೇನು ಎಲ್ಲ ಅವರು ಕುಟುಂಬದ ಬಗ್ಗೆ ತಿಳ್ಕೊಂಡಿವ್ರಿ ಆದ್ರೂ ಮತ್ತೆ ಅದ್ರ ಪ್ರಕಾರ ಹೇಳ್ಬೇಕಲ್ಲ ಆಯ್ತು ತಗರಿ ಎಲ್ಲ ನಮ್ಗೆ ಒಪ್ಪಿಗೆ ಐತೆ ತಗರಿ ಒಪ್ಪಿಗೆ ಐತಿ ನಮ್ಗೇನು ಏನಿದಿಲ್ಲ ಒಪ್ಪಿಗೆ ಐತಿ ಹೆಣ್ಣು ಕೊಡಕ್ಕೆ ನಾವು ಒಪ್ಪಿಕೊಂಡಿವ್ರಿ ನಿಮ್ಮ ಮನೆಯವ್ರು ಏನಂತಾರೆ ಕೇಳ್ರಿ ಊರವ್ರು ಏನಂತಾರೆ ಕೇಳ್ರಿ ಏನು ಮತ್ತೆ ಮಾತುಕತೆ ಆಡ್ತೀರಿ ನೀವು ಅಲ್ಲ ನಮ್ದೇನಿಲ್ಲ ತಗರಿ ಆಯ್ತು ರೀ ಎಲ್ಲರೂ ಮತ್ತೆ ಹಿರಿಯರು ಕುಂತೇರಿ ಬುದ್ಧಿವಂತರ ಮಾತಾಡಕತ್ತೀರಿ ನನಗೂ ಒಪ್ಪಿಗೆ ಐತ್ರಿ ಏನಿಲ್ಲ ಕೊಡಕ್ಕೆ ಒಪ್ಪಿಗೆ ಐತಿ ಅವ್ರಿಗೆ ಕೊಡಕ್ಕೆ ನನಗೂ ಒಪ್ಪಿಗೆ ಐತೆ ನೀವೇನಂತೀರಪ್ಪ ಊರಾಗಿರ್ಯಾರ ನಮ್ಮೂರವ್ರು ಹೆಣ್ಣ ಒಂದು ಮದುವೆ ಮಾಡ್ಬೇಕು ಹೆಂಗಾರ ಅಲ್ಲಿ ಹೆಣ್ಣಿಗೆ ಚಲೋ ಮನೆತನ ಐತೆ ಗೌರ್ಮೆಂಟ್ ಸರ್ಕಾರಿ ನೌಕರಿದಾರದನ ಹುಡುಗ ಇನ್ನೇನು ಬೇಕು ಹೇಳ ಚಲೋ ಐತೆ ಎಲ್ಲ ಆಯ್ತು ಮಾಡಿಬಿಡ್ರಿ ಎಲ್ಲ ನಮ್ದು ಏನಿಲ್ಲ ಎಲ್ಲ ವಿಚಾರ್ಸಕ್ಕೆ ಸಾಮಾನ್ಯವಾಗಿ ಊರಾಗ್ಲಿಂದ ಬರ್ತಾರೆ ಮಂತೇನು ವಿಚಾರ್ಸಕ್ಕಂತ ಬಂದು ವಿಚಾರಿಸಿ ಎಲ್ಲ ಚಲೋ ಐತೆ ಊರಾಗ ಹಿರಿಯರು ನಮ್ಮೂರು ಹಿರಿಯರ ಪರವಾಗಿನೇ ಹೇಳ್ತೀನಿ ರೀ ನಮಗೂ ಒಪ್ಪಿಗೆ ಐತೆ ತಗರಿ ಏನಿದಿಲ್ಲ ಆಯ್ತು ಮುಂದಿನ ಮಾತುಕತೆ ಮತ್ತು ಮುಂದುವರಿಸ್ಬಿಡ್ರಿ ಆಯ್ತು ನಮಗೂ ಎಲ್ಲರಿಗೂ ಇದಾಗೈತಿ ಮತ್ತು ನೀವು ಮಾತಾಡ್ರಿ ನಿಮ್ಮೂರವರು ಯಾರನ್ನ ಕರ್ಕೊಂಬಂದ್ರಿ ನೀವು ಮಾತಾಡ್ರಿ ನಿಮ್ದು ಏನಾಗ್ಬೇಕು ಯಾರು ಏನಾದ್ರೆ ಮಾತಾಡೋಕೆ ಏನೈತೆ ತಗರಿ ನಾನು ಶಾಣಪ್ಪದನಲ್ರಿ ಅವರು ದೊಡ್ಡಪ್ಪನ ಮಗ ನಾನು ಅವ್ರ ಅಣ್ಣ ಆಗ್ಬೇಕು ಮಾತಾಡೋಕೆ ಏನಿಲ್ಲರಿ ಇಷ್ಟೇ ಮತ್ತು ಅವ್ರದ್ದು ನೋಡ್ರಿ ಬಡತನ ಕುಟುಂಬ ಒಂದು ಹೆಣ್ಣು ಒಂದು ಗಂಡ ಐತೆ ಗಂಡನ ಓದ್ಸಕತ್ತಾರಿನ ಕಾಲೇಜ್ ಓದಕತ್ತಾನ ಅವನು ಈ ಹೆಣ್ಮಗಳಿಗೆ ಲಗ್ನ ಮಾಡಿ ಕೊಡ್ಬೇಕು ಅನ್ನಕತ್ತಾರ ಅವ್ರದ್ದೇನೇನು ಅಂತ ಏನೋ ಒಂದು ಇದಿಲ್ರಿ ಒಂದು 6 ಎಕರೆ ಭೂಮಿ ಐತೆ ಪಾಪ ದುಡ್ಕೊಂಡ್ ತಿಂತಾವ ತೋಟದಾಗ ಹಂಗಾಗಿ ಅವ್ರದ್ದೇನೇನು ಅಂತ ಒಂದು ಇದಿಲ್ಲ ಅಷ್ಟೊಂದು ಆದಾಯ ಏನಿಲ್ಲ ಮತ್ತು ನೋಡ್ಕೊಂಡು ಇದು ಮಾಡ್ರಿ ಹೆಂಗೈತೆ ಮತ್ತು ಮುಂದಿನ ನೀವು ಮಾತಾಡ್ರಿ 6 ಎಕರೆ ಅಂದ್ರೆ ಚಲೋ ಅಲ್ಲಪ್ಪ ಮರ ಇವ್ರು ನೋಡೋ 4 ಮಂದಿ ಸೇರಿ 5 ಮಂದಿ ಅನ್ಕ ನಾಗಮ್ಮನ ಹಿಡ್ಕೊಂಡು 10 ಎಕರೆ ಐತೆ ಮತ್ತು 6 ಎಕರೆ ಅಂದ್ರೆ ಚಲೋ ಅಲ್ಲ ಏನು ಅದಕ್ಕೆ ಯಾಕೆ ಅಂತ ಬಿಡ್ತೇನೆ ಫ್ಯಾಮಿಲಿ ಅಂತ ಹೇಳ್ತಿದ್ದು ನೀನು ಏನು ಒತ್ತೆ ಕೇಳ್ತೀವಿ ಅಂತ ಹಂಚ್ಕೊಂಡೇನು ಹೆಂಗೆ ಇಲ್ಲ ಹೇಳಪ್ಪ ಮರ ಹಂಗೇನು ಇದು ಮಾಡಲ್ಲ ನಾವು ಎಲ್ಲ ನೋಡ್ಕೊಂಡು ಇದು ಮಾಡ್ತೀವಿ ನೀನೇನು ಹಂಚ್ಕೇಳಕ್ಕೆ ಹೋಗ್ಬೇಡ ಹಂಚ್ಕೇಳೋದಂತ ಅಲ್ರಿ ಹಿರಿಯರ ಮತ್ತು ಅದನ್ನು ಒಂದು ಹುಡುಗ ಐತಲ್ರಿ ಏನೋ ಆಸೆ ಕನಸು ಇಟ್ಕೊಂಡಾರು ಓದಿಸ್ಬೇಕಂತ ಹಂಗಾಗಿ ಅದ್ರ ಸಲ ಇವ್ರದಂದ್ರೆ ಮತ್ತೆ ಏನು ಇವ್ರು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರ ಎಲ್ಲ ದಣ್ಯರ ಮನೆಗೆ ಗುಮಾಸ್ತರದಾರ ಎಲ್ಲ ಮಕ್ಕಳೆಲ್ಲ ಒಬ್ಬತ್ತು ಸರ್ಕಾರಿ ನೌಕರಿ ಇರ್ತದನ್ನ ಶಿವಪ್ಪಣ್ಣ ದೊಡ್ಡವ್ರದ್ದು ಹೋಟ್ಲ್ ಇಟ್ಟಾರ ಅಲ್ಲೇ ಪಾಮಕ್ಕೆ ಎಲ್ಲರಿಗೂ ಹೋಟ್ಲ್ ಐತೆ ಅಲ್ಲಿ ನಾವು ನೋಡೀವ್ರಿ ನೋಡಿವಿ ಎಲ್ಲ ಚಲೋ ಐತಿ ಉತ್ತಮವಾಗಿ ಐತಿ ಇವ್ರದ್ದು ಏನು ರೀ ತೋಟ ಐತೆ ತೋಟನಕ್ಕೆ ಏನು ರೀ ಈಗ ನೀರೇ ಇಲ್ಲ ಒಟ್ಟ ನೀರ ಬತ್ತಿ ಬಿಟ್ಟವ ಇದ್ದದ್ದು ಒಣ ಬೇಸಾಯದಾಗ ಮಾಡ್ಕೊಂಡು ತಿನ್ನಕತ್ತವ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಇದು ಮಾಡ್ರಿ ಮಾತಾಡ್ರಿ ನೋಡಪ್ಪ ಇದು ನೋಡ್ಕೊಂಡು ಮಾತಾಡೋ ಅದನ್ನಕ್ಕೇನೈತೆ ಏನು ಸಾಮಾನ್ಯವಾಗಿ ಏನು ಇವರು ಆಸೆ ಪಡೋ ಜನರಲ್ಲ ಇದ್ದಾಗ ದುಡ್ಕೊಂಡು ತಿನ್ನೋ ಮಂದಿ ಏನು ಆಸೆ ಪಡೋ ಮಂದಿ ಅಲ್ಲ ಚಲೋ ಮಂದಿ ಐತೆ ಏನು ನೀವೇನು ಹೆಣ್ಣು ಕೊಡಕ್ಕೆ ಹಂಚ್ಕೊಳಕ್ಕೆ ಹೋಗ್ಬೇಡ್ರಿ ಆಯ್ತು ಊರಾಗ ಮಂದಿ 108 ಹೇಳ್ತಾರೆ ಯಾವುದನ್ನು ತಿಳ್ಕಿಡ್ಸಬೇಡ್ರಿ ಎಲ್ಲ ಬಂದು ನೋಡ್ರಿ ಎಲ್ಲ ಇದು ಮಾಡ್ರಿ ಊರಾಗ ಮಂದಿ ಬಗ್ಗೆ ತಿಳ್ಕಿಡ್ಸೋಕೆ ಹೋಗ್ಬಿಡ್ರಿ ನೀವು ಅಷ್ಟೇ ಏನಂಬೋದು ಹೇಳ್ಬಿಡು ಸಂಗಪ್ಪ ಏನೈತೆ ಹೆಂಗೈತೆ ಹೇಳ್ಬಿಡು ಮಾತು ಮುಗಿದು ಅಲ್ಲಪ್ಪ ನಿಮ್ಮೂರು ನೀರಾವರಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅಂತಿದ್ ನೀನು ನೀರಾವರಿಲ್ಲ ಹಂಗಲ್ರಿ ಅದು ಹಿರಿಯರ ನೀರಾವರಿ ಇತ್ರಿ ಅದು ಏನಂದ್ರೆ ನೋಡ್ರಿ ಒಂದು ವರ್ಷದಾಗ ಒಂದು 3 ತಿಂಗಳು ನೀರು ಬಿಡ್ತಾರ್ರಿ ಆಮೇಲೆ ನೀರ ಇರಲ್ಲ ಏನು ನೀರಾವರಿ ಇದ್ರೂ ಒಣ ಬೇಸಾಯ ಆದಂಗೆ ಆಗ್ಬಿಟ್ಟತ್ರಿ ಆಯ್ತು ತಗೋರು ಮರಯ ನೀನ್ಯಾಕೆ ಅಷ್ಟು ಹಂಚ್ಕೊಂಡಿದಿ ನಾವೇನು ಹೊತ್ತಾಗೇನು ಕೇಳಲ್ ತಗ ನಿನ್ನ ಅಲ್ಲ ಏನು ಹುಡುಗ ಏನ್ರ ಕೊಡ ಬರ್ತಂತೇಳಿ ನೀರಾವರಿ ಅಂದ್ರೂ ಇಲ್ಲ ಅಂತ ಹೇಳ್ತಿಲ್ಲ ಮರಯ ಹಂಗಲ್ರಿ ಹಿರಿಯರ ಮತ್ತೆ ನೋಡ್ಬೇಕಲ್ರಿ ಎಲ್ಲನೂ ನೋಡ್ಬೇಕು ಏನೀಗ ಕೆಲವೊಂದು ಕಡೆ ಇವಾಗ ನೀರಾವರಿ ಅಂತಂದ್ರಿ ಸಿನ್ನೂರು ಗಂಗಾವತಿ ಮಾನ್ವಿ ಈ ಕಡೆ ಸೈಡ್ ನಿಮ್ಮ ಸೈಡ್ ಎಲ್ಲ ನೀರಾವರಿ ಭಾರಿ ಐತ್ರಿ ಪದ್ಧತಿ ಬರೋ ಪೂರ್ ನೀರಾವರಿ ಐತೆ ವರ್ಷ ಪೂರ್ತಿ ನೀರು ಬರ್ತಿರ್ತ ಅದ್ರಂಗಲ್ಲ ರೀ ಏನೋ 1 ಬೆಳೆ 2 ಬೆಳೆ ಮಾಡ್ಕೊಂಡು ತಿಂತಾರೆ ಅಷ್ಟೆ ಆಯ್ತು ತಗ ಆಯ್ತು ಹೇಳ ಇದು ಮಾಡಮ್ಮ ಸಂಗಪ್ಪ ಮಾತಾಡಪ್ಪ ಮತ್ತಿನ್ನೇನೈತೆ ನೋಡಿ ಮಾತಾಡು ಪಾಪ ಅವರು ಮತ್ತೇನು ಬಡತನಲಿದ್ದಂತಾರ ಬಡತನಕ್ಕೆ ಏನಿಲ್ಲ ಅದಾರ ನಾವು ಸ್ವಲ್ಪ ನೋಡ್ಕೊಂಡು ಇದು ಮಾಡು ಅಷ್ಟೇ 1 ಹೆಣ್ಣು 1 ಗಂಡ ಐತೆ
ನೋಡ್ಕೊಂಡು ಮಾತಾಡು ಅಷ್ಟೆ, ಏನಿಲ್ಲ. ಆಯ್ತು ತಗೋಣ, ಅಷ್ಟ ಮಾಡ್ತೀನಿ. ತಾತ ಮತ್ತೆ ಮಾಡಮ್ರಿ, ನೋಡ್ರಿ ಮತ್ತೆ ಏನಂತೀರಿ ನೀವು? ಹಿಂಗೆ ಅಲ್ಲೋ ಶಿವಪ್ಪನ ಕೇಳು, ಏನಂತ ಗೊತ್ತಾಗ್ತೈತೆ ಶಿವಪ್ಪ ಏನಂತ ನೋಡು. ಇಲ್ಲ ತಾತ ನಿನ್ನೆನೇ ಹೇಳ್ಯಾರ ಅವ್ರು ಏನಂತೇಳಿ. ಆಯ್ತು ನಾನು ಮಾತಾಡ್ಬಿಡ್ಲ, ಮತ್ತೆ ಶಿವಪ್ಪನ ಹೇಳ್ದಂಗೆ ಮಾತಾಡ್ಲ. ಆಯ್ತು ಮಾತಾಡು. ಏನು ಮತ್ತೆ ನೀನು ಊರಿಗಿರತ್ನ ಎಲ್ಲ ಮಾತಾಡ್ಬೇಕಾಗಿದ್ದೆಲ್ಲ ನೀನು ಮಾತಾಡು. ಮತ್ತೆ ಮುಗಿಸ್ಬಿಡಮ್ಮ. ಈಗ ನಿಮ್ಗೂ ಒಬ್ಬಾಕಿ ಹೆಣ್ಮಗಳು ಒಂದು ಗಂಡ್ಮಗ, ಹಂಗಾಗಿ ಸ್ವಲ್ಪ ಏನಿಲ್ಲ, ಹುಡುಗನು ಸರ್ಕಾರಿ ನೌಕರಿಯಾಗ ಅದನ್ರಿ. ಹುಡುಗನು ಮತ್ತೆಲ್ಲ ಇಲ್ಲಿ ಪಾಲ್ ಮಾಡಿದ್ರೂ ಒಂದು 2 ಎಕರೆ ಹೊಲ ಬರ್ತೈತೆ. ಸರ್ಕಾರಿ ನೌಕರಿನೂ ಐತೆ, ಹೊಲನೂ ಬರ್ತೈತೆ. ಅವ್ರಿಗೆ ನೋಡ್ರಿ ಮನೆಗಳು ಇದು ದೊಡ್ಡ ದೇವನಂತ ಮನ್ರಿ. ಈ ಮನೆ ಬಿಟ್ಟು ಎಲ್ಲರೂ ಒಂದೊಂದು ಮನೆ ಕಟ್ಸ್ಕೊಂಡಾರ ಊರಾಗ. ಅವು ಬಾಡಿ ಕೊಟ್ಟಾರ, ಎಲ್ಲರಿಗೂ ಒಂದೊಂದು ಮನೆ ಐತ್ರಿ. ಮನೆದೇನು ಇದಿಲ್ಲ. ಹಂಗಾಗಿ ಸ್ವಲ್ಪ ನೋಡಪ್ಪ ಹೆಂಗ. ನಾನಂತೀನಿ ಹುಡುಗ ಒಂದು ತೊಲಿ ಬಂಗಾರ ಕೊಡ್ರಿ, ಹುಡುಗಿ ಒಂದು ತೊಲೆಯಾಗ ತಾಳಿ ಚೇಂಜ್ ಮಾಡಿ ಹಾಕ್ಸ್ತಾರೆ. ಏನು ಮಾಡಿಸ್ತಾರೆ ನೋಡ್ರಿ. 2 ತೊಲೆಯಾಗ ತಾಳಿ ಚೇಂಜ್ ಮಾಡಿಸಿ ಹಾಕ್ಬಿಡ್ರಿ ಹುಡುಗಿಗೆ. ಮತ್ತು ಒಂದು 25,000 ರೂಪಾಯಿ ಕೊಡ್ರಿ. 1 ಎಕರೆ ಬಲ, ಒಂದೂವರೆ ಎಕರೆ ಬೇಡ, 2 ಎಕರೆ ಬೋರ್ ಕೊಟ್ಬಿಡ್ರಿ. ಹುಡುಗಿ ಹೆಸರು 2.5 ಎಕರೆ ಮಾಡ್ರಿ. ನಿಮ್ಮ ಹುಡುಗ 2 ಎಕರೆ ಇರುತ್ತೆ, ಇಬ್ಬರಿಗೆ ತಂದೆ ತಾಯಿ 1 ಎಕರೆ ಇರ್ತೈತಿ. ಅಷ್ಟು ಮಾಡಿಬಿಡ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಈ ಕಥೆಯು ಇನ್ನು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಎಲ್ಲರೂ ಈ ವಿಡಿಯೋವನ್ನು ದಯವಿಟ್ಟು ಬೆಂಬಲಿಸಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು